ಅರಿಕೇರಿ ಅರುಣ್ ಅರಿಕೇರಿ ಸಹೋದರರು ಎಲ್ಲಿ ಕಾಣಿಸ್ತಾ ಇಲ್ಲ. ಬರ್ರಿ ಈ ಕಡೆ. ಎಸ್ ಪಂದ್ಯ ಆರಂಭ ಆಗಿದೆ ಈಗಾಗಲೇ. ವೇದಿಕೆ ಬಲಭಾಗದಲ್ಲಿ ಮಾತೋಶ್ರೀ ರತ್ನಗಿರಿ ಇದ್ರೆ, ವೇದಿಕೆ ಎಡಭಾಗದಲ್ಲಿ ಸಾಧನಾ ಮಂಡಳ ಬಾಲಸ್ವಾಡೆ. ಎರಡು ಬಲಾಢ್ಯ ತಂಡಗಳು. ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಶ್ರೀ ಮಂಜು ವಾರರ್ ಉದಗಟ್ಟಿ ಗ್ರಾಮದ ಯುವ ಮುಖಂಡರು ಶ್ರೀಯುತರಿಗೆ ಆರ್ಥಿಕವಾದ ಸ್ವಾಗತ ಸುಸ್ವಾಗತ. ಶ್ರೀಯುತರಿಗೆ ಗುಡ್ಡಪ್ಪ ಮುರಟ್ಟಿ ಇವರು ಹೂಮಾಲವನ್ನು ಮಾಡೋದ್ರ ಮೂಲಕ ಆರ್ಥಿಕವಾಗಿ ಸ್ವಾಗತ ಮಾಡಬೇಕು. ಶ್ರೀ ಮಂಜು ವಾರರ್ ಉದಗಟ್ಟಿ ಗ್ರಾಮದ ಯುವ ಮುಖಂಡರು ಶ್ರೀಯುತರಿಗೆ ಗುಡ್ಡಪ್ಪ ಮುರಟ್ಟಿ ಹೂಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವವಾಗಿ ಸ್ವಾಗತಿಸಬೇಕು. ಲೈನ್ ನಂಬರ್ ಅಲರ್ಟ್ ಆಗಿ ನಿಂತ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ಮಾತೋಶ್ರೀ ರತ್ನಗಿರಿ ತಂಡದ ಪ್ರಮುಖ ದಾಳಿಗಾರ್ತಿ, ಅಂಡರ್ 17 ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ್ತಿ. 1-0 ಪಂದ್ಯ. ಒಂದು ಸಮಬಲ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ತಂಡದ ಆಲ್ರೌಂಡರ್ ಆಟಗಾರ್ತಿ ರತ್ನಗಿರಿ ತಂಡದ ಪರವಾಗಿ 1-1 ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಮುಂದೆ ಆಗ್ತಾ ಇದ್ದಾರೆ. ಬೋನಸ್ ಜೊತೆಗೆ ಅಂಗಡದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ವೇದಿಕೆ ಬಲಭಾಗದಲ್ಲಿ ತಂಡ ಮಾತೋಶ್ರೀ ರತ್ನಗಿರಿ ತಂಡ, ವೇದಿಕೆ ಎಡಭಾಗದಲ್ಲಿ ಬಾಲಸ್ವಾಡೆ. ಒಳ್ಳೆಯ ಕಿಕ್ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ನಾಲ್ಕು 3ರಲ್ಲಿ ಪಂದ್ಯ. ಫಾರ್ ನೆಕ್ಸ್ಟ್ ಮ್ಯಾಚ್ ಸದಾಶಿವ್ ಕಾಡು ಕೋಪರ್ಸಿ ಜೈ ಮಾಕಳಿ ಚಿಂಚಲೆ. ಐದು 4ರಲ್ಲಿ ಪಂದ್ಯ. 5-4ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಒಂದು ಅಂಕದ ಅಂತರದಲ್ಲಿ ಮಾತೋಶ್ರೀ ರತ್ನಗಿರಿ ತಂಡ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರತ್ನಗಿರಿ ತಂಡದ ಪ್ರಮುಖ ದಾಳಿಗಾರ್ತಿ ಹೇಮರೆಡ್ಡಿ ಮಲ್ಲಮ್ಮ ಸ್ಪೋರ್ಟ್ಸ್ ಕ್ಲಬ್ ಶಾರದಾಳ್ ಇವರ ಪ್ರಾಯೋಜಕತ್ವದ ತಂಡ. ಶ್ರೀ ಸುನೀಲ್ ಕೊಕ್ಕನವರ್, ಸಂತೋಷ್ ಅರಿಕೇರಿ, ದುಂಡಪ್ಪ ಅರಿಕೇರಿ, ಅರುಣ್ ಅರಿಕೇರಿ ಅವರ ಮಾಲೀಕತ್ವದ ತಂಡ ಅಂಗಡದ ಒಳಭಾಗದಲ್ಲಿ 1 ಅಂಕದ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಇಲ್ಲಿ ಮತ್ತೊಂದು ಅಂಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.
ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ, ಹೊಂದಾಣಿಕೆ ಮುಂದೆ ಆಗ್ತಾ ಇದೆ. ಫಸ್ಟ್ ಟೈಮ್ ಔಟು ಸಾಧನಾ ಕ್ರೀಡಾ ಮಂಡಳ ಮಾನಸವಾಡ. ನಿಮ್ನ ಯಾರ ಏನ್ ನೀರು ಕುಡಿ ಅಲ್ಲ ಆಗಲ್ಲ ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಎರಡು ಬಲಾಢ್ಯ ತಂಡಗಳು ಅಂಕಣದಲ್ಲಿ ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ ಅನ್ನಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. 6-6 ಸಮಬಲದ ಹೋರಾಟದಲ್ಲಿ ಇಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾತಿ ಡಬಲ್ 5 ಜರ್ಸಿಯಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾತಿ ಒಂದು ಟಚ್ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಆನ್ ದಿ ಲೈನ್ ನೋ ಬೋನಸ್, ಓನ್ಲಿ 1 ಟಚ್ ಪಾಯಿಂಟ್. 7-6 ಪಂದ್ಯ. ಊಟ ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಹೊರಗೆ ಒಂದು ಸ್ವಲ್ಪ ನೋಡಿ ಮಾತೋಶ್ರೀ ರತ್ನಗಿರಿ ಕ್ಯಾಪ್ಟನ್ ಕಂಟೋಲಿ ಬಟ್ಟಿ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ, ಹೊಂದಾಣಿಕೆ ಹಿಡಿತಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ ಸ್ಪೋರ್ಟ್ಸ್ ಕ್ಲಬ್ ಶಾರದಾಳಿ ಅವರ ಪ್ರಾಯೋಜಕತ್ವದ ಮಾತೋಶ್ರೀ ರತ್ನಗಿರಿ ತಂಡ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ರತ್ನಗಿರಿ 8, ಬಾಲಸ್ವಾಡಿ 7. ಆಕ್ಸಾ ಇನ್ಫಾರ್ ಪ್ರಾಯೋಜಕತ್ವದ ಮಾಲೀಕರಾಗಿರುವಂತಹ ಸುನೀಲ್ ಕೊಕ್ಕನಬರ್, ಸಂತೋಷ್ ಅರಕೇರಿ, ದೊಡ್ಡಪ್ಪ ಅರಕೇರಿ, ಅರುಣ್ ಅರಕೇರಿ ಅವರ ಪ್ರಾಯೋಜಕತ್ವದ ತಂಡ ಮೈದಾನದಲ್ಲಿ ದ್ವಿತೀಯಾರ್ಧದ ಆರಂಭದಲ್ಲಿ ಮತ್ತೊಂದು ಒಂಬತ್ತು 7 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಅಂತರದಲ್ಲಿ ಮಾತೋಶ್ರೀ ರತ್ನಗಿರಿ ತಂಡ ಮುನ್ನಡೆಯಲ್ಲಿ ರೆಡಿ ಇದೆ ಸರ್. ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತಹ ತಂಡಗಳು ಬೇಗನೆ ಸಿದ್ಧತೆಯಾಗಿ ಅಂಗಣದ ಮಧ್ಯಭಾಗದಲ್ಲಿ ಬನ್ನಿ. ಸದಾಶಿವ ಕಾಡ್ರ ಕೊಪ್ಪ ಮತ್ತು ಜಯಮಾಕಳಿ ಚಿಂಚಲಿ. ಮತ್ತೊಂದು ಬಲಿಷ್ಠವಾದ ಆಂಗಲ್ ಹೊಳ್ಳಿ ಬರ್ತಾ ಇದೆ ರೈಟ್ ಕಾರ್ನರ್ ಭಾಗದಲ್ಲಿ. ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ವಿಫಲ. ರೈಟ್ಸ್ ಔಟ್ ಪಾಯಿಂಟ್ ಸಾಧನಾ ಕ್ರೀಡಾ ಮಂಡಳ ಮಾನಸವಾಡ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಾನಸವಾಡಿ ತಂಡದ ಪ್ರಮುಖ ದಾಳಿಗಾತಿ ಅಂಕಣದಲ್ಲಿ 9-8 ಪಂದ್ಯ ಸಾಗ್ತಾ ಇದೆ. ಒಂದೇ ಒಂದು ಅಂಕದ ಅಂತರದಲ್ಲಿ ಆರಂಭದ ಹುದ್ದೆಗಳು ಕೂಡ ಮಾತೋಶ್ರೀ ರತ್ನಗಿರಿ ತಂಡ ಕಾಯ್ದುಕೊಳ್ತಾ ಇದೆ. ಕೊನೆ ಹಂತದಲ್ಲಿ ಜಯದ ಮಾಲೆ ಯಾರ ಪಾಲಿಗಂತ ಕಾದು ನೀಡುವ ನಿರೀಕ್ಷೆಯಲ್ಲಿ ಕಾತರದಿಂದ ಕುಳಿತಿರುವಂತಹ ಎಲ್ಲ ಶಾರದಾಳ್ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಮತ್ತೊಮ್ಮೆ ಮುಟ್ಟಿದ ವಾದ ನೇರವಾದಂತಹ ರನ್ನಿಂಗ್ ಮುಖೇನ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾತಿ ಒಂದು 8 ಜೊತೆಗೆ ಯಶಸ್ಸು ಆಗ್ತಾ ಇದ್ದಾರೆ. ಡೋ ಅಡಾಯ್ ಮಾಡು ಇಲ್ಲವೇ ಮಂಡಿ ಕರೋ ಎಮ್ಮರೋ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಮಾನಸವಾಡಿ ತಂಡದ ಆಟಗಾತಿ ಡೋ ಅಡಾಯ್ ದಾಳಿಯನ್ನ ಎದುರಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯ ಇದೆ. 2 ತಂಡದಲ್ಲಿ ಅಷ್ಟೇ ಚಾಣಕ್ಷವುಳ್ಳಂತಹ ಆಟಗಾರ್ತಿಯರು. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. लास्ट 5 मिनट्स को कोई 5 निमिष आपके आखिरी 5 मिनट अभी खेल बाकी है. 11-8 इन फेवर ऑफ मातोश्री. फाइनल काउंटर ಸುಪಡಿಗಳಾಡಿದ 3 ಜನ ಆಟಗಾರ್ತಿಯರ ಅಂಗಣದಲ್ಲಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಅದ್ಭುತವಾದಂತಹ ಪ್ರಯತ್ನ ಬರ್ತಾ ಇದೆ. ಒಂದು
11 ಪಂದ್ಯ 11-10 ಪಾಯಿಂಟ್. त्या पोलमध्ये हीच मॅच डिसाईड त्याच्यात विनर ठरलं. लास्ट 4 मिनिट्स गो. शेवटची 4 मिनिट. लास्ट अँड फायनल कॉल. ಜೈ ಮಾಕಳಿ ಚಿಂಚಲಿ, ಸದಾಶಿವ ಕಾಡ್ರಕೊಪ್ಪ ಅಂಕಣಕ್ಕೆ ಬರಬೇಕು. ಎರಡು ತಂಡದ ಆಟಗಾರ್ತಿಯರು 12-10 ಪಂದ್ಯ 2 ಅಂಕದ ಅಂತರದಲ್ಲಿ. ಅದ್ಭುತವಾದಂತಹ ಚೈನ್ ಟ್ಯಾಕಲ್ ಬರ್ತಾ ಇದೆ. ಕ್ಯಾಪ್ ಸದ್ಬಳಕೆ ಆಗ್ತಾ ಇದ್ದು ಆದ್ರೂ ಕೂಡ ಆಟಗಾರ್ತಿಯರು ಬಿಡ್ತಾ ಇಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ. ಎರಡು ಒಂದೇ ರಾಜ್ಯದ ತಂಡಗಳು. ಮಹಾರಾಷ್ಟ್ರ ವರ್ಸಸ್ ಮಹಾರಾಷ್ಟ್ರ ಮಧ್ಯೆ ತೀವ್ರ ಪೈಪೋಟಿಯಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಇವತ್ತಿನ ಕರ್ನಾಟಕದ ಪುಣ್ಯ ನೆಲದಲ್ಲಿ. 13-10 ಪಂದ್ಯ 13-10. ಹಿಂದಿನ ದಾಳಿಯಲ್ಲಿ ಸುಪ್ಪಟಕಲ್ಲಾದಂತಹ ಆಟಗಾರ್ತಿ ಮತ್ತೊಮ್ಮೆ ಅಂಕಣದಲ್ಲಿ ಈ ಬಾರಿ ಯಶಸ್ಸು ಕಾಣ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಲೋನ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿ ಮಾಲಸ್ವಾಡಿ ತಂಡ ಇದೆ. ತಂಡದ ಆಟಗಾರ್ತಿಯರನ್ನ ರಿವೈವ್ ಮಾಡಬೇಕಾದ್ರೆ ಈ ದಾಳಿಗಾರ್ತಿ ಅಂಕ ಪಡೆಯಲೇಬೇಕಂತ ಒತ್ತಡ ತಮ್ಮ ತಂಡ ಸಂಕಟಕ್ಕೆ ಸಿಲುಕ್ತಾ ಇದೆ. ಸುಲಭದ ಬೋನಸ್ ಅನ್ನ ನೀಡ್ತಾ ಇದ್ದಾರೆ. ಕೊನೆಯ 3 ನಿಮಿಷ. ಲಾಸ್ಟ್ 3 ಮಿನಿಟ್ಸ್ ಗೋ. शेवटची 3 मिनिट. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಬೋನಸ್ ಜೊತೆಗೆ 3 ಅಂಕ. ಸೂಪರ್ ಡೂಪರ್. ಎಂತ ಕ್ಷಣಗಣನೆಯಲ್ಲಿ ಪಂದ್ಯ. ಟೈಮ್ 15-14 ಇನ್ಫಾರಾಮ್ ಮತ್ತು ಶ್ರೀ ರತ್ನಗಿರಿ. 15-14 ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟ್ ಈಸ್ ಗ್ಲೋ. The last 2 minutes go. ಕೋಲ್ಡ್ ಡ್ರಿಂಕ್ ಸೇವೆ, ಗುಪ್ತ ಸೇವೆ ಇದೆ. ಆಮೇಲೆ ಹೆಸರು ಹೇಳ್ತೀವಿ. ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟವ್ರ ಹೆಸರು ಹೇಳಿಲ್ಲ. ಆಯೋಜಕರಿಂದ ಧನ್ಯವಾದ ಅವರಿಗೆಲ್ಲ. ಟೈಮ್ ವಿರಾಮದ ನಂತರ ಮಧ್ಯ ಪಂದ್ಯ ಆರಂಭದಲ್ಲಿ 15-14 ಪಂದ್ಯ ಸಾಗ್ತಾ ಇದೆ. ಒಂದೇ ಒಂದು ಅಂಕದ ಅಂತರದಲ್ಲಿ ಮತ್ತು ಶ್ರೀ ರತ್ನಗಿರಿ ತಂಡ ಕಾದು ನಡುವೆ ನಿರೀಕ್ಷೆಯಲ್ಲಿ, ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸುಪ್ಪಟಕಲ್ ಆನ್ ಇದೆ. ಪಂದ್ಯದ ಗತಿಯನ್ನೇ ಬದಲಾಯಿಸಿದಂತ ಆಟಗಾರ್ತಿಯರು ಕೂಡ ಅಂಕಣದ ಬಲಭಾಗದಲ್ಲಿ ಒಂದೇ ಒಂದು ಅಂಕ ಮುನ್ನಡೆದ ಕಾರಣ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಲಾಸ್ಟ್ ಮಿನಿಟ್ ಅಂತ ಘೋಷಣೆ ಆಗ್ತಾ ಇದೆ. शेवटचे 1 मिनिट. डो और डाई, टर्न राइट, डिसाइड राइट. ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ. ಈ ಹುಡುಗರೆಲ್ಲ ಹೊರಗೆ ಹೋಗ್ರಪ್ಪ. ಅದ್ಭುತವಾದ ದಾಳಿ ಆಗ್ತಾ ಇದೆ. ಎಂತ ಬರ್ತಾ ಇದೆ. ಟೈಮ್ ಔಟ್ ಕೇಳ್ತಾ ಇದ್ದಾರೆ. ಟೈಮ್ ಔಟ್. 15-15 ಸಮಬಲ. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ. ಇಲ್ಲಿ ತನಕ ಒಂದಿಲ್ಲ. ಡೋ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ. ಎಂದ ಕ್ಷಣಗಣನೆ, ಎಂದ What a beautiful tackle. ये प्रभु क्या हुआ? ಬ್ಯಾಕ್ಲೈನ್ ಮುಟ್ಟಲಿಕ್ಕೆ ಅವಕಾಶವಿಲ್ಲ. 16-15 ಟ್ಯಾಕಲ್ ಆದರೆ 2 ಅಂಕ. ಸೂಪರ್ ಟ್ಯಾಕಲ್. ಎಂತ ಕ್ಷಣಗಣನೆ. ಕಾದು ನಡುವ ನಿರೀಕ್ಷೆ ಇದೆ. शेवटचे यायला करेल.
खतरनाक आहे त्याला एवढा फील झाला असेल मी ग्राउंड हरलाय पहिली मॅच शेरात बघण्यासारखं त्याच्या